ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಬಂಗಾರದ ಬೆಲೆ ಗಗನಕ್ಕೇರ್ತಾ ಇದೆ. ಇಂತಹ ಟೈಮಲ್ಲಿ ಯಾರೋ ಕಡಿಮೆ ಬೆಲೆಗೆ ಚಿನ್ನ ಕೊಡ್ತೀನಿ ಅಂತ ಅಂದರೆ ನೀವು ನಂಬ್ತೀರಾ? ಯಾರು ನಂಬ್ತಾರೆ? ನಕಲಿ ಚಿನ್ನ ಕೊಡೋರನ್ನ ನಾವು ಈಗ ನೋಡ್ತಾ ಇದ್ದೀವಿ. ಅದೆಷ್ಟು ಕತೆ ಕೇಳಿಲ್ಲ ನಾವು ಅಂತ ನೀವು ಹೇಳಬಹುದು. ಹಂಗಂದ್ರೂ ಬಂಗಾರ ಕಣ್ಣೆದುರಿಗಿದ್ದಾಗ ಮನಸ್ಸು ಕೇಳಲ್ವೇನೋ ಅನಿಸುತ್ತೆ. ಆಸೆ ಕುಡಿಯೊಡೆದು ಬಿಡಬಹುದು. ಇಲ್ಲ ಅಂದರೆ JDS ನಾಯಕರೊಬ್ಬರು ಯಾಮಾರ್ತಿದ್ರಾ? ವಿಪರ್ಯಾಸ ಅಂದರೆ ಅವರನ್ನ ಯಾಮಾರಿಸಿದ್ದಾರೆ ಅಂತ ಅರೆಸ್ಟ್ ಆದವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡ ಮಹಿಳೆ. ಈಗ ಮಂಗಳೂರಿನ ತುಂಬಾ ಮಾತಾಗಿರೋ ವಿಷಯ ಇದು. ಮಾಣಿ ಸಮೀಪದ ಸುಂದರ ಗ್ರಾಮ ಬಂಟವಾಳದಲ್ಲಿ ಒಂದು ಅನಾಹುತ ನಡೆದಿದೆಯಂತೆ. ಅಲ್ಲಿ ಹೆಣ್ಣು ಮಗಳೊಬ್ಬಳನ್ನ ಪೊಲೀಸರು ಎತ್ತಾಕೊಂಡು ಹೋಗಿದಾರಂತೆ. ಆಕೆ ಗುರುತು ಪರಿಚಯ ಇಲ್ಲದವಳಾಗಿದ್ರೆ ಅಷ್ಟು ಸುದ್ದಿ ಆಗ್ತಿರ್ಲಿಲ್ವೇನೋ, ಅಥವಾ ಮೊದಲಿಂದಲೂ ಹೆಸರು ಕೆಡಿಸ್ಕೊಂಡು ಬಂದಿದ್ರು ಜನ ಹೊಸದಾಗಿ ಮಾತಾಡ್ತಿರ್ಲಿಲ್ಲ. ಇನ್ನು ಸಾಮಾನ್ಯ ಎಲ್ಲ ಹೆಣ್ಣು ಮಕ್ಕಳ ಥರಾನೇ ಆಕೆಯನ್ನು ಜೀವನ ಮಾಡಿಕೊಂಡಿದ್ರು ಎಲ್ಲರ ದೃಷ್ಟಿ ಅವಳ ಮೇಲೆ ಬೀಳ್ತಿರ್ಲಿಲ್ವೇನೋ. ಏನೇ ಆಗ್ಲಿ, ಈಗ ಆ ಭಾಗದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಒಳಗಾಗ್ತಿರೋಳು ಬಂಟ್ವಾಳದ ಜನರ ವಿಶ್ವಾಸವನ್ನ ಗೆದ್ದಿದ್ದ ಹೆಂಗಸು. ಹೆಸರು ಪ್ರೇಮಲತಾ. ಎರಡೆರಡು ಸಲ ಅಲ್ಲಿನ ಗ್ರಾಮ ಪಂಚಾಯತ್ ಎಲೆಕ್ಷನ್ನಲ್ಲಿ ಆರಿಸಿ ಬಂದಿದ್ಲು. ಆಕೆ ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷೆ. ಊರು ತುಂಬ ಒಳ್ಳೆ ಅಭಿಪ್ರಾಯ ಬೆಳೆಸ್ಕೊಂಡಿದ್ಲು. ನಾನು ನೋಡೋ ಮಟ್ಟಿಗೆ ಕಳೆದ 1.5 ವರ್ಷದಿಂದ ಅವರು ಯಾವ ಲೋಪದೋಷ ನಮ್ಮ ಪಂಚಾಯತಿಯಲ್ಲೂ ಮಾಡಿದಂಗೆ ಕಾಣ್ತಿಲ್ಲ ನನಗೆ. ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಮ ಮಟ್ಟದಲ್ಲಿ ಯಾವುದೇ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಏನು ಕಾಣ್ತಿಲ್ಲ. ಹೀಗೆ ಒಳ್ಳೆತನದಿಂದಾನೇ ಪ್ರತಿಯೊಬ್ಬರ ವಿಶ್ವಾಸಕ್ಕೆ ಪಾತ್ರಳಾಗಿದ್ದ ಹೆಂಗಸನ್ನ ಮೊನ್ನೆ ವಿಟ್ಲ ಪೊಲೀಸರು ಅರೆಸ್ಟ್ ಮಾಡಿದ್ರು. ಪ್ರೇಮಲತಾಳ ಮೇಲೆ ವಂಚನೆಯ ದೂರು ದಾಖಲಾಗಿತ್ತು. ಕಂಪ್ಲೇಂಟ್ ಕೊಟ್ಟವರು ಬೆಂಗಳೂರು ಮೂಲದ ಉದ್ಯಮಿ, ಟೈಕೂನ್ ಕಂಪನಿಯ ಚೇರ್ಮನ್, JDS ನಾಯಕರು ಆಗಿರೋ ವೆಂಕಟೇಶ್ ಮೂರ್ತಿ. ಅವರಿಗೆ ಬರೋಬ್ಬರಿ 29 ಲಕ್ಷ ಪಂಗನಾಮ ಬಿದ್ದಿದೆಯಂತೆ. ಕಡಿಮೆ ಬೆಲೆಗೆ ಬಂಗಾರ ಕೊಡಿಸ್ತೀನಿ ಅಂತಂದು ಪ್ರೇಮಲತಾ ಮೋಸ ಮಾಡಿದಾಳೆ ಅನ್ನೋದು ಆರೋಪ. ಆದ್ರೆ ಅದನ್ನ ಊರ ಜನ ಒಪ್ಕೋತಿಲ್ಲ. ಕೆಲವು ವರ್ಷದಿಂದ ಅವರನ್ನು ಪರಿಚಯ ಒಳ್ಳೆ ಉಂಟು ನನಗೆ. ಆದರೆ ಇಷ್ಟಮಟ್ಟಿಗೆ ಅವರು ಅಂಥದ್ದೊಂದು ಹೆಣ್ಣು ಅಂತ ಯಾರೂ ಹೇಳಲಿಲ್ಲ, ನಾನು ಕೇಳಲಿಲ್ಲ. ನನ್ನ ತಿಳುವಳಿಕೆಯಲ್ಲಿ ಗೊತ್ತೂ ಆಗಿಲ್ಲ. ಅದು ಇದು ನಿನ್ನೆ ಪೇಪರ್ ನೋಡಬೇಕು, ಸಡನ್ ಇದು ಗೊತ್ತಾಯಿತು. ಗೊತ್ತಾದರೆ ಅವರಾಗೇ ಮಾಡ್ಯಾರ ಅಲ್ಲ, ಹಿಂದೆ ಬೇರೆಯವರು ಅದಕ್ಕೆ ಯಾರ್ಯಾರು ಸೇರಿ ಅವರನ್ನು ಮಾಡಿಸಿರ್ಬೋದು. ಲಾಸ್ಟಿಗೆ ಇದು ದೊಡ್ಡ ಅಮೌಂಟ್ ಆದ ಮೇಲೆ ಎಲ್ಲ ನುಂಗಿ ಹಾಕಿ ಎದುರಿಗೆ ಅವ್ರನ್ನ ತೋರಿಸಿರ್ಬೋದು. ನನ್ನ ಅಭಿಪ್ರಾಯ ಇಷ್ಟು. ಮತ್ತು ಅವರಾಗೆ ಮಾಡಿದರೆ ಯಾರಾದರೂ ಹೇಳುವುದಿಲ್ಲ ಇಷ್ಟು ಮುಂದೆ, ಅವಳಂತವಲ್ಲಪ್ಪ, ಅವಳಂಥ ಬಿಸ್ನೆಸ್ ಉಂಟು, ಇಂಥ ಬಿಸ್ನೆಸ್ ಯಾರಾದರೂ ಒಬ್ಬರು ಹೇಳೋದಿಲ್ಲ. ಇದುವರೆಗೆ ಆ ಒಂದು ಮಾತು ನಾನು ಕೇಳಲಿಲ್ಲ. ಹೊಗೆ ಆಡ್ತಿದೆ ಅಂದಮೇಲೆ ಬೆಂಕಿ ಇರಲೇಬೇಕು ಅನ್ನೋದು ಇವರ ನಂಬಿಕೆ. ಆದ್ರೆ ಪ್ರೇಮಲತಾ ಬೆಂಕಿ ಹಚ್ಕೊಂಡು ಊರು ಸುಟ್ಟಿಲ್ಲ. ಹುಟ್ಟೂರಿನಲ್ಲಿ ತಣ್ಣಗಿದ್ಕೊಂಡು ಹೊರಗಡೆ ಅನ್ಯಾಯ ಮಾಡಿದಾಳೆ ಅಂತ ಆಕೆಯ ಮೇಲಿರೋ ಆರೋಪ ಹೇಳ್ತಿದೆ. ಜೊತೆಗೆ ಪೊಲೀಸರು ಹೇಳ್ತಿದ್ದಾರೆ. ಅದು ಸತ್ಯನ? ಆಕೆ ಅನ್ಯಾಯ ಮಾಡಿರೋದೇ ಹೌದಾ? ಪ್ರೇಮಲತಾಳಲ್ಲಿ ಅಂಥದ್ದೊಂದು ಬುದ್ಧಿ ಇತ್ತ ಅಂತ ಜೊತೆಗೆ ಕೆಲಸ ಮಾಡ್ತಿದ್ದ ಪಂಚಾಯತಿಯ ಉಪಾಧ್ಯಕ್ಷರನ್ನ ಕೇಳಿದ್ರೆ ಅವರು ಹಿಂಗಂತಾರೆ. ನನಗೆ ಈ ಆರೋಪ ಬಂದಾಗ ಮನಸ್ಸಿಗೆ ತುಂಬ ನೋವಾಗಿದೆ. ಏನೆಂದರೆ ನಮ್ಮ ಪಾರ್ಟಿಯಲ್ಲಿ ಇದ್ದಾರೆ ಅವರು, ಪಂಚಾಯತಿಗೊಂದು ಹೆಸರು ಬಂತಂತ ತುಂಬ ಮನಸ್ಸಿಗೆ ನೋವನ್ನು. ಅವರೊಂದು ಒಳ್ಳೆ ಹುಡುಗಿಯಾಗಿ ಇದ್ದರು, ಒಂದು ಸ್ವಲ್ಪ ಎಲ್ಲ ಒಳ್ಳೆ ಕಲಿತಿದ್ದಾರೆ ಅಂತ ಒಂದು ಪಂಚಾಯತಿಯವರು ಎಂತ ಮಾತಾಡುವಾಗ ನಮಗೆ ಅದರ ಬಗ್ಗೆ ಒಳ್ಳೆ ರೀತಿ ಇದು ಬೇಕು, ಅದು ಬೇಕು, ನಾವು ಯಾವುದರಲ್ಲಿ ಬಾರದಿಂದ ಅವರು ಹೇಳ್ತಾ ಇದ್ದರು. ಎಂತಾದ್ರೊಂದು ಇದು ಅಭಿವೃದ್ಧಿ ಕೆಲಸ ಬಂದಾಗ ನನ್ನ ಬಗ್ಗೆ ಮಾತಾಡ್ತಿದ್ರು ಅದರ ಬಗ್ಗೆ. ಹೀಗೆ ಊರು ಉದ್ಧಾರ ಆಗಬೇಕು, ಜನ ಮೆಚ್ಚೋ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದವಳು ರಾಜಕೀಯ ನಾಯಕರಿಗೆ ಯಾಮಾರಿಸೋ ಗೋಜಿಗೆ ಹೋಗಿದ್ಯಾಕೆ?
ಆಕೆಯ ಮನಸ್ಸಲ್ಲಿ ದಿಢೀರ್ ದುಡ್ಡು ಮಾಡಬೇಕು ಅನ್ನೋ ಯೋಚನೆ ಬಂದುಬಿಡ್ತಾ? ಅಷ್ಟಕ್ಕೂ ಪ್ರೇಮಲತಾಳಿಗೆ ಆ ದುರಾಸೆಯಾದ್ರೂ ಯಾಕೆ ಬರಬೇಕು? ಮನೆ, ಸಂಸಾರ, ಮಕ್ಕಳ ಬಗ್ಗೆ ಕೇಳಿದ್ರೆ ಆಕೆ ಮದುವೆನೇ ಆಗಿಲ್ಲ ಅನ್ನೋದು ಗೊತ್ತಾಗತ್ತೆ. ಇನ್ನು ಬೇರೆ ಶೋಕಿಗಳಿದ್ವಾ ಅಂದ್ರೆ ಅದೂ ಇಲ್ಲ. ಅವರು ಮನೆ ಮಟ್ಟದಲ್ಲಿ ಆಗಲಿ ಅವ್ರದ್ದೇನು ಆಸ್ತಿಪಾಸ್ತಿ ಏನು ಹೊಂದಿಲ್ಲ. ಅವರ ಕುತ್ತಿಗೆಯಲ್ಲಿ ಇರೋ ಚಿನ್ನದಿಂದ ಹಿಡಿದು ಅದೆಲ್ಲ ರೋಲ್ಡ್ ಗೋಲ್ಡ್ ಟೈಪ್ ಕಾಣ್ತಾ ಇದೆ ನಾನು ತಿಳಿದ ಮಟ್ಟಿಗೆ. ಇವರೊಬ್ಬರೇ ಅಲ್ಲ, ಬಂಟ್ವಾಳದ ಆಲ್ಮೋಸ್ಟ್ ಎಲ್ಲರೂ ಪ್ರೇಮಲತಾ ಬಗ್ಗೆ ಹೇಳೋದು ಹಿಂಗೆ. ಇಂಥ ಹೆಂಗಸು ಈಗ ಕಡಿಮೆ ಹಣಕ್ಕೆ ಬಂಗಾರ ಕೊಡಿಸ್ತೀನಿ ಅಂತ ಹೋಗಿದ್ಯಾಕೆ? ಹಿನ್ನೆಲೆ ನೋಡಿದ್ರೆ ಈಕೆ ವಂಚಕಿ ಅಂತ ಅನಿಸೋದಿಲ್ಲ. ಈಗ 29 ಲಕ್ಷ ಪಂಗನಾಮ ಹಾಕಿದಾಳೆ ಅಂದ್ರೆ ಯಾಕೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಯಾವುದಾದ್ರೂ ಅನಿವಾರ್ಯ ಕಾರಣಕ್ಕೆ ಬಿದ್ದು ಅಧ್ಯಕ್ಷೆ ಪ್ರೇಮಲತಾ ಈ ಕೆಲಸ ಮಾಡಿಬಿಟ್ಲ? ಅವರ ಮನೆಯವರು ಅದೇನಂತಾರೆ ಕೇಳೋಣ ಅಂದ್ಕೊಂಡು ಮನೆ ಅಂಗಳಕ್ಕೆ ಹೋಗಿ ನಿಂತಾಗ್ಲೇ ಕನಿಕರ ಹುಟ್ಟಿದ್ದು. ಗ್ರಾಮ ಪಂಚಾಯಿತಿಯ ಕೆಲಸವನ್ನ ನಿಯತ್ನಿಂದ ಮಾಡಿಕೊಂಡು ಉತ್ತಮ ಅಧ್ಯಕ್ಷೆ ಅನ್ನಿಸಿಕೊಂಡ ಹೆಣ್ಣುಮಗಳ ತಲೆಗೆ ವಂಚನೆಯ ಆರೋಪ ಬಂದಿದೆ. ಆಕೆ ಯಾಮಾರಿಸಿರೋದು ನಿಜ ಅಂತ ಒಂದು ಮೂಲ ಹೇಳುತ್ತೆ. ಹಾಗಾದ್ರೆ ಆಕೆ ಮಾಡಿದ್ದೇನು? ಗಂಡ ಮಕ್ಕಳ ಸಂಸಾರದ ಜಂಜಾಟದಲ್ಲಿಲ್ಲದ ಹೆಂಗಸು ಹಣ ತಗೊಂಡು ಮಾಡಿದ್ದಾದ್ರೂ ಏನು? ಅವಳ ಮನೆಯ ಪರಿಸ್ಥಿತಿ ಬಗ್ಗೆ ಹೇಳ್ತೀವಿ ಒಂದು ಬ್ರೇಕ್ನ ನಂತರ.